ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನಂದರೆ ನಿನ್ನೆ ಹಾಕಿರೋ ವೀಡಿಯೋದು ಕಂಟಿನ್ಯೂಷನ್ ವೀಡಿಯೋ ಇದು. ಅದೇ ವೀಡಿಯೋ ನಿನ್ನೆ ಹಾಕಿರೋ ವೀಡಿಯೋದು ಮುಂದಿನ ಭಾಗ ಇದು. ಬನ್ನಿ ನೋಡೋಣ ಏನು ಅಂತ. ನಾವು ದರ್ಶನಕ್ಕೆ ಹೋದ್ವಿ, ಮಹದೇಶ್ವರನ ದರ್ಶನ ಆಯಿತು. ಅಷ್ಟರೊಳಗೆ ಏನಂದರೆ ಪೆಂಜನ್ ಸೇವೆ ಮಾಡಿಸ್ತಾಯಿದ್ರು ಎತ್ತುಗಳಿಗೆ. ಬನ್ನಿ ಯಾವ ಥರ ಪೆಂಜನ್ ಸೇವೆ ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಸೊ ಏನಂದರೆ ಜನಗಳು ಎತ್ತುಗಳನ್ನ ಕೈಲಿ ಹಿಡ್ಕೊಂಡು ಪೆಂಜನ್ ಸೇವೆ ಅವ್ರು ಇಟ್ಕೊಂಡು ಹೋಗ್ತಿದ್ರು. ಇಲ್ಲೇನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂತ ನೋಡ್ತಿದ್ರು. ನೋಡಿ ಪಾಪ ಎತ್ತುಗಳಿಗೆ ಏನು ಹಿಂಸೆ ಕೊಡ್ತಾರೆ ಅಂದರೆ ಅಷ್ಟಿಷ್ಟು ಹಿಂಸೆ ಕೊಡ್ತಿಲ್ಲ ಇವರು. ನೋಡಿ ಪೆಂಜನ್ ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಬೆಂಕಿ ಹಚ್ಚವ್ರೆ. ಹಂಗೂ ನಮ್ಮ ಮನೆಯವರು ಬೆದರ್ಕೊಂಡು ಹೊಟ್ಟೋಗ್ಬಿಟ್ಟು ಹೋಗೋಣ, ಹುಷಾರಾಗಿ ಇಟ್ಕೊಳ್ಳಿ, ಈ ಥರ ಎಲ್ಲ ಮಾಡ್ಬೋದು, ಇದೇನು ಈ ಥರ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಸೊ ಪೂಜೆ ಎಲ್ಲ ಆಯಿತು. ಅಷ್ಟರೊಳಗೆ ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಬರ್ತಾಯಿದ್ವಿ. ಏನಂದರೆ ದೇವಸ್ಥಾನದ ಪ್ರಸಾದಕ್ಕೆ ದೇಣಿಗೆ ಕೊಡ್ತಾರೆ. ಅಂದರೆ ಯಾರು ಕೊಡ್ತೀವಿ ಅನ್ನೋರೆಲ್ಲ ದುಡ್ಡು ಕೊಟ್ಬಿಟ್ಟು ಪ್ರಸಾದಕ್ಕೆ ಅಂತ ಹೋಗ್ಬೋದು. ಮುಂದಿನ ಸತಿ ಅಡುಗೆಗೆ ಹೆಲ್ಪ್ ಆಗುತ್ತೆ ಅಂತ ಪ್ರಸಾದಕ್ಕೆ ದುಡ್ಡು ಇಸ್ಕೋತಾರೆ. ಸೊ ನಾವು ಪ್ರಸಾದಕ್ಕೆ ದುಡ್ಡು ಕೊಟ್ವಿ. ದುಡ್ಡು ಕೊಟ್ಬಿಟ್ಟು ಅಲ್ಲೇನಂದರೆ ದುಡ್ಡು ಕೊಟ್ಟ ಅವ್ರು ಬಿಲ್ ಕೊಡ್ತಾರೆ. ಸೊ ಯಾರೇ ಬಂದ್ರೂ ಆದಷ್ಟು ಕೈಲಾದ ಸಹಾಯ ಮಾಡಿ ದೇವಸ್ಥಾನಗಳಿಗೆ. ಅದೇನೋ ಉಂಡಿಗೆ ಹಾಕೋ ದುಡ್ಡಿಗಿಂತ ಬೆಸ್ಟ್ ಅನಿಸುತ್ತೆ ನನಗೇನೋ ಇದು. ಉಂಡಿಗೆ ಹಾಕಿದ್ರೆ, ತಟ್ಟೆಗೆ ಹಾಕಿದ್ರೆ ಪೂಜಾರಿಗಳಿಗೆ ಹೋಗುತ್ತೆ, ಉಂಡಿಗೆ ಹಾಕಿದ್ರೆ ದೇವಸ್ಥಾನಕ್ಕೆ ಹೋಗುತ್ತೆ. ಬಟ್ ಈ ಥರ ಕೊಟ್ಟರೆ ಜನಗಳಿಗೂ ಹೆಲ್ಪ್ ಆಗುತ್ತೆ, ದೇವಸ್ಥಾನಗಳಿಗೂ ಇಂಪ್ರೂವ್ ಆಗುತ್ತೆ. ನೋಡಿ ಊಟಕ್ಕೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಏನಂದರೆ ಅಡುಗೆ ಎಲ್ಲ ಆಗಿದೆ, ಏನಂದರೆ ಇನ್ನೂ ಪೂಜೆ ಆಗಿಲ್ವಂತೆ ಅಡುಗೆ ಆಗಿರೋದಕ್ಕೆ. ಸೊ ನಾವು ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತ ಬಂದ್ವಿ. ನೋಡಿ ಪೆಂಡಲ್ ಊಟಕ್ಕೆ ಎಲ್ಲ ಕಡೆನೂ ಪೆಂಡಲ್ ಹಾಕಿದೆ. ಇದೇ ಫಸ್ಟ್ ಪಂಕ್ತಿ, ಇನ್ನೂ ಜನಗಳು ಜಾಸ್ತಿ ಬಂದಿರಲಿಲ್ಲ. ನಾವು ಯಾಕೆ ದೇವ್ರ ಪ್ರಸಾದ ಬಿಡಬಾರ್ದು, ಊಟ ಮಾಡ್ಕೊಂಡು ಹೋಗೋಣ ಅಂತ ನಾವು ಕೂತ್ಕೋತಾ ಇದ್ದೀವಿ. ನೋಡಿ ಇನ್ನೂ ಫಿಲ್ ಆಗಿಲ್ಲ, ಇನ್ನೂ 2-3 ಲೈನ್ ಫಿಲ್ ಆಗಬೇಕು. ಅಷ್ಟರೊಳಗೆ ಏನಂದರೆ ನಮ್ಮ ಪಕ್ಕದ ಅಜ್ಜಿ ಒಬ್ಬರು ಗೊತ್ತಿರೋರು ಸಿಕ್ಕಿದ್ರು, ನಮ್ಮ ಫ್ರೆಂಡ್ ಅವ್ರ ಅಜ್ಜಿ. ಅವ್ರನ್ನೂ ಕೂಡ ಮಾತಾಡ್ಸಿದ್ವಿ. ನಾವು ಊಟಕ್ಕೆ ಕೂತಿದ್ವಿ. ನೋಡಿ ಇದೇ ಬಿಲ್, ಅದು ಊಟಕ್ಕೆ ಕೊಟ್ಟಿದ್ದು ಬಿಲ್ ಇದು. ನಮ್ಮ ಮನೆಯವ್ರ ಹೆಸ್ರು ಹಾಕಿದ್ದಾರೆ ನೋಡಿ, ಕಾಣಿಸ್ತಿದೆ ಊಟದ ಬಿಲ್ಲಲ್ಲಿ. ಪ್ರಸಾದಕ್ಕೆ ಅಷ್ಟರೊಳಗೆ ಎಲ್ಲ ಫಿಲ್ ಆದರು. ಸೊ ಊಟ ಬಡಿಸ್ತಿದ್ದಾರೆ ನೋಡಿ, ನೀರೆಲ್ಲ ಹಾಕಿ ಎಲೆಗೆ ಊಟ ಬಡಿಸಿದ್ದಾರೆ. ಎಷ್ಟೋ ಜನಕ್ಕೆ ನೋಡಿ, ಎಷ್ಟೋ ಅಡುಗೆ ನಾವು ಮನೇಲಿ ವೆರೈಟಿ ಮಾಡ್ತೀವಿ, ಟೇಸ್ಟೇ ಇರೋಲ್ಲ. ಅದೇ ದೇವಸ್ಥಾನದ ಊಟ ಅಂದರೆ ಅವ್ರು ಹೆಂಗೆ ಮಾಡಿರಲಿ ಅಡುಗೆ, ಅದೇನು ದೇವ್ರ ಪ್ರಸಾದ ಅಂತಾರಲ್ಲ ಹಂಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ. ಇಲ್ಲೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಏನು ಅಡುಗೆ ಮಾಡಿದರು ಅಂದರೆ ಕಾಳು ಗೊಜ್ಜು ಮತ್ತು ಪಾಯಸ ಮಾಡಿದರು. ಫಸ್ಟಾಗ ಅದು ಹಾಕಿದ್ರು, ಆಮೇಲೆ ಪಾಯಸಕ್ಕೆ ಬೂಂದಿ ಹಾಕಿದ್ರು. ಇಲ್ಲೂ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಪ್ರಸಾದಕ್ಕೆ ಕೂತಿದ್ದು. ನಾನು ಯಾವತ್ತೂ ತುಂಬ ದಿವಸಗಳಿಂದ ನಾನು ದೇವಸ್ಥಾನಕ್ಕೂ ಬರೋಕ್ಕಾಗಿರಲಿಲ್ಲ. ಜೊತೆಗೆ ಏನಂದರೆ ಪ್ರಸಾದಕ್ಕೂ ನಾವು ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಪ್ರಸಾದಕ್ಕೆ ಕೂತಿರೋದು ಅಂದ್ಕೋತೀನಿ. ನಮ್ಮ ಮಗನಿಗೂ ಸ್ವಲ್ಪ ಅವನಿಗೂ ತಿನ್ನಿಸಿದ್ವಿ. ಅವನಿಗೂ ಯಾಕೋ ಊಟನೇ ಮಾಡ್ತಿರಲಿಲ್ಲ ಸರಿಯಾಗಿ. ದೇವಸ್ಥಾನ ಪ್ರಸಾದ ತಿನ್ನಪ್ಪ ಒಳ್ಳೆಯದು ಅಂತ ನೋಡಿ ಪಾಯಸ ಹಾಕ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಪಾಯಸ ಮತ್ತು ಕಾಳು ಗೊಜ್ಜು ಆದಮೇಲೆ ಅನ್ನ ಸಾಂಬಾರು ಹಾಕ್ತಿದ್ದಾರೆ. ಅನ್ನ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾನು ನಮ್ಮ ಮನೆಯವರು ಎಲ್ಲರೂ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಏನಂತಂದರೆ ಊಟ ಮುಗಿಸ್ಕೊಂಡು ಎಲ್ಲರೂ ಎಲೆ ಎತ್ಕೊಂಡೋಗಿ ಬಿಸಾಕ್ಬಿಟ್ಟು ಕೈ ತೊಳ್ಕೊಂಡು ಬಂದರು. ನಾವು ಕೈ ತೊಳ್ಕೊಂಡು ಈ ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಆಯಿತು. ಚೆನ್ನಾಗಾಯಿತು. ಒಟ್ಟಿನಲ್ಲಿ ಬಂದಾದ ಭಕ್ತಾದಿಗಳಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಯಾರೆಲ್ಲ ನೋಡಿಲ್ಲ ಬನ್ನಿ ದೇವ್ರ ದರ್ಶನ ಮಾಡ್ತೀವಿ. ಇದು ಸಿದ್ದಪ್ಪಾಜಿ ದೇವಸ್ಥಾನ, ಬನ್ನಿ ನೋಡೋಣ. ಹೋಗ್ತಾ ಇರ್ಬೋದು, ನೋಡಿರ್ಬೋದು. ಇಲ್ಲಿ ಇದು ಯಾವ ಪ್ಲೇಸ್ ಅಂದರೆ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು. ಈ ಕಡೆ ಸರೌಂಡಿಂಗಲ್ಲಿ ಬಪ್ಪಣ್ಣಪುರ ಅಂತ ಫೇಮಸ್ಸು. ಬಪ್ಪಣ್ಣಪುರದಲ್ಲಿ ಗೊತ್ತಿರ್ಬೋದು ನೀವು, ತರಗೆ ದೊಡ್ಡವರು ಗುಂಡಿ ತೆಗೆಸಿ ಗುಂಡಿ ಒಳಗಿರೋದು, ಕುರಿ ಗುಂಡಿ ಒಳಗೆ ನೋಡಿ. ಇದು ಚಿಕ್ಕಮ್ಮ ತಾಯಿ ದೇವಸ್ಥಾನ ಇದು ನೋಡಿ. ಅಲ್ಲೇನಂದರೆ ಎಷ್ಟೊಂದು ಜನ ಪೂಜೆ ಬರ್ತಾರೆ. ಏನಂದರೆ ಯುಗಾದಿಲಂತೂ ತುಂಬ ಗ್ರ್ಯಾಂಡಾಗಿ ನಡೀತದೆ. ಇಲ್ಲಿ ಕಪ್ಪಡಿಯಿಂದ ಬಂದಮೇಲೆ ಎಲ್ಲರೂ ಇಲ್ಲಿಗೆ ಬರ್ತಾರೆ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಎಷ್ಟು ರಶ್ಶು ಅಂದರೆ ಒಂದು 3-4 ಕಿಲೋಮೀಟ್ರ್ ಹಿಂದೆಯೇ ಗಾಡಿಗಳು ವೆಹಿಕಲ್ಸೇ ಬಿಡೋಲ್ಲ, ಅಷ್ಟು ರಶ್ ಇರುತ್ತೆ. ತೋಪಲ್ಲಿ ಪೂಜೆ ಅಂತ ಮಾಡ್ತಾರೆ. ಅದನ್ನು ನೆಕ್ಸ್ಟು ಯುಗಾದಿ ಟೈಮಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ನಾವು ದರ್ಶನಕ್ಕೆ
ಧೂಪ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ. ಯಾರೋ ಪಾಪ ಆರಿಸ್ಕೊಂಡಿರೋರು ಪೂಜೆ ಮಾಡಿಸ್ತಾಯಿದ್ರು. ನೋಡಿ ನಮ್ಮ ಮನೆಯವರೆಲ್ಲ ಎತ್ಕೊಡ್ತಾಯಿದ್ದಾರೆ. ಕೋತಿ ಕಾಟ ಅಂದ್ಬಿಟ್ಟು ನಮ್ಮ ಮನೆಯವ್ರು ಎತ್ಕೊಡ್ತಾಯಿದ್ದಾರೆ. ಅಷ್ಟರೊಳಗೆ ಅಲ್ಲೊಂದು ಕುಂಬಳಕಾಯಿ ಇದೆ ನೋಡಿ. ನಮ್ಮ ಮನೇಲಿ ಏನಂದರೆ ಅಲ್ಲಿ ಕುಂಬಳಕಾಯಿ ಹಾಕಿದ್ರು. ನಮ್ಮ ಮನೆಯವ್ರು ಮಾತಾಡಿಸ್ಬಿಟ್ಟು ಕುಂಬಳಕಾಯಿ ನಮ್ಗೊಂದು ಕೊಡಿ ಅಂತ ಕೇಳಿದ್ರು. ಅವ ಅಂಕಲ್ ಆಯಿತು ತಗೊಳ್ಳಿ ಅಂತ ಕಿತ್ಕೊಟ್ರು. ನಾವು ಧೂಪ ಹಾಕ್ಬಿಟ್ಟು ಪೂಜೆಗೆ ಹೋದ್ವಿ. ನೋಡಿದ್ರೆ ನಮ್ಮ ಕೈಲಿ ಏನಿದೆ ಅಂದರೆ ಕಜ್ಜಾಯ ಇದೆ. ಯಾರೋ ಪಾಪ ಪೂಜೆ ಮಾಡಿಸ್ತೋರು ಕಜ್ಜಾಯ ಕೊಡ್ತಿದ್ದಾರೆ ದೇವಸ್ಥಾನಗಳಲ್ಲಿ. ಏನಂದರೆ ಇಲ್ಲಿ ದೇವಸ್ಥಾನಗಳಲ್ಲಿ ತುಂಬ ಜನ ಹರಿಸ್ಕೊಂಡು ಕಜ್ಜಾಯ ಮತ್ತು ತುಪ್ಪ ಕೊಡ್ತಾರೆ ಜನಗಳಿಗೆ. ಅವರು ಕೂಡ ಹರಿಸ್ಕೊಂಡು ಎಲ್ರಿಗೂ ಕೊಡ್ತಾಯಿದ್ರು. ಸೊ ನಮಗೂ ಕೊಟ್ಟರು, ನಾವು ಇಸ್ಕೊಂಡ್ವಿ. ನಾವು ಈಗ ತಾನೇ ಪೂಜೆಗೆ ಬಂದಿದ್ದೀವಿ ಅಂತ ಈಸಿ ಒಂದು ಕವರ್ಗೆ ಹಾಕಿದ್ವಿ. ಪೂಜೆಗೆ ಹೋಗೋಣ ಬನ್ನಿ, ದೇವ್ರ ದರ್ಶನನೂ ಮಾಡಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಏನಂದರೆ ಆದಷ್ಟು ಜನಗಳಲ್ಲಿ ಯಾನಕ್ಕೆ ಬರ್ತಾರೆ ಅಂದರೆ ಅಮಾವಾಸ್ಯೆ ಟೈಮಲ್ಲಂತೂ ತುಂಬ ಈ ಮೈಸೂರು ಡಿಸ್ಟಿಕ್ ಈ ಕಡೆ ಇರೋರೆಲ್ಲ ಜಾಸ್ತಿ ಅಮಾವಾಸ್ಯೆ ಅಂದರೆ ಓಪನ್ಪುರಕ್ಕೆ ಬರ್ತಾರೆ. ತುಂಬ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದವರು ಎಷ್ಟೋ ಜನಕ್ಕೆ ಹುಷಾರಿಲ್ಲ ಅಂದವರು, ಈ ದೆವ್ವ ಭೂತ ಬಂದವ್ರಿಗೆ ಎಲ್ಲರಿಗೂ ತೊಂದರೆ ಇರೋರಿಗೆಲ್ಲ ಈ ದೇವಸ್ಥಾನಕ್ಕೆ ಬಂದು ಹೋದರೆ ತುಂಬ ಒಳ್ಳೆಯದಂತೆ. ಹಾಗಾಗಿ ಜಾಸ್ತಿ ಇಲ್ಲಿ ಬರ್ತಾರೆ. ನಾವು ದರ್ಶನಕ್ಕೆ ಹೋದ್ವಿ, ಪೂಜೆ ಮಾಡಿಕೊಂಡು ಧೂಪ ನೋಡಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಇದೆ ಧೂಪ ಹಾಕೋದು ಕೈ ಮುಗಿಯೋದು, ಧೂಪ ಹಾಕೋದು ಕೈ ಮುಗಿಯೋದು. ಅನ್ಕೋಬೋದು ನೀವು ಏನು ಈ ವಿಡಿಯೋದಲ್ಲಿ ಬರೀ ಧೂಪ ಹಾಕೋದನ್ನೇ ತೋರಿಸ್ತಾರಲ್ಲ ಅಂತ. ಹೌದು, ಈ ಕಡೆ ಎಲ್ಲ ಅದೇ ಫೇಮಸ್ಸು. ಧೂಪ ಹಾಕ್ತೆ ಯಾರು ಒಂದು ಕರ್ಪೂರ ಕೂಡ ಹಚ್ಚಲ್ಲ ಆ ಥರ ಇದು. ನಾವೂ ಅಷ್ಟೇ ಧೂಪ ಹಾಕ್ಬಿಟ್ಟು ಬೊಟ್ಟು ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದರ್ಶನಕ್ಕೆ. ಇಲ್ಲಿ ಯಾವಾಗಲೂ ರಶ್ ಇರುತ್ತೆ, ತುಂಬಾ ರಶ್ ಇರುತ್ತೆ. ಅಯ್ಯೋ ಎಷ್ಟೊಂದು ಅಂದರೆ ಒಂದು ಸತಿ ಏನು ಯಾವಾಗಲೂ ಇಷ್ಟು ರಶ್ ಇರುತ್ತಲ್ಲ ಅನ್ನಂಗೆ. ನೋಡಿ ತೋರಿಸ್ತೀನಿ. ದೊಡ್ಡಮ್ಮ ತಾಯಿ ಗದ್ಗೆ ಇದು, ದೊಡ್ಡಮ್ಮ ತಾಯಿ ದೇವಸ್ಥಾನ ಇದು. ಇಲ್ಲಿ ನೋಡಿ ತೋರಿಸ್ತೀನಿ, ಕಾಣಿಸುತ್ತೆ ನಿಧಾನಕ್ಕೆ. ನಾವು ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಪೂಜೆ ಹಣ್ಣು ಕಾಯೆಲ್ಲ ಕೊಟ್ಟಿದ್ವಿ. ಪೂಜೆ ಮಾಡಿಸ್ಕೊಂಡು ಈ ಕಡೆ ಬರೋಣ ಅಂತ ಬಂದ್ವಿ. ದರ್ಶನ ತೋರಿಸ್ತೀನಿ ಒಂದು ನಿಮಿಷ. ಏನಂದರೆ ಜನಗಳು ಒಬ್ಬರ ಮೇಲೊಬ್ಬರು ಹಾಗಾಗಿ ಕಷ್ಟ. ನೋಡಿ ನಮಗೂ ಕೊಟ್ಟರು, ತೀರ್ಥ ಕೊಡ್ತಾಯಿದ್ದಾರೆ. ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ಗದ್ದಿಗೆ. ಇಲ್ಲಿ ಇಬ್ಬರು ಹೆಂಗಸ್ರು ಯಾವಾಗಲೂ ಪೂಜೆ ಮಾಡ್ತಾರೆ, ಅವರೇ ಮಾಡೋದು ಇಲ್ಲಿ. ಸೊ ನೋಡಿ ಕಾಣಿಸ್ತಿದೆ ಗದ್ದಿಗೆ. ನೋಡಿ ಇದೆ ದೊಡ್ಡಮ್ಮ ತಾಯಿ ದೇವಸ್ಥಾನ. ಸಿದ್ದಪ್ಪಾಜಿ ಕತೆ ಯಾರೆಲ್ಲ ಕೇಳಿರ್ತೀರ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಇದು ಯಾವ ಪ್ಲೇಸು ಅಂತ. ಸೊ ಇದು ಅದೇ ಪ್ಲೇಸು ದೊಡ್ಡಮ್ಮ ತಾಯಿ. ಇಲ್ಲೆಲ್ಲ ತೋಪು ಅಂತಾರೆ. ನಮ್ಮ ಮಗ ಕೂಡ ತೀರ್ಥ ಹಾಕ್ಸ್ಕೊಂಡು ಪೂಜೆ ಮುಗಿಸ್ಕೊಂಡು ಈ ಕಡೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಕಜ್ಜಾಯ ಮತ್ತು ತುಪ್ಪ. ನೋಡಿ ಕಜ್ಜಾಯ ತುಪ್ಪ ಬಾಳೆಹಣ್ಣು ಹರಿಸ್ಕೊಂಡು ಕೊಡ್ತಿರೋದು. ಎಷ್ಟೋ ಜನಕ್ಕೆ ಹರಿಸ್ಕೊಂಡು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತಂತೆ. ಸೊ ಆಲ್ಮೋಸ್ಟ್ ನಾವೆಲ್ಲಿ ಬರಬೇಕು ದೇವಸ್ಥಾನ ಅಂದ್ಕೊಂಡಿದ್ವಿ, ಅಲ್ಲಿಗೆ ಬಂದು ರೀಚ್ ಆದ್ವಿ. ಬನ್ನಿ ತೋರಿಸ್ತೀನಿ. ಇದು ಎಂಟ್ರೆನ್ಸಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ರು ಅಂದ. ಈ ಕಡೆ ಬ್ಯಾಕ್ ಸೈಡಿಂದ ಹೋಗ್ತಾಯಿದ್ದೀವಿ. ಬ್ಯಾಕ್ ಸೈಡ್ ಅಂದರೆ ಅದು ಎಂಟ್ರೆನ್ಸೇ. ಸೊ ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ದೇವ್ರ ದರ್ಶನಕ್ಕೆ. ಏನಂದರೆ ಜನಗಳು ಹೆಂಗಿರ್ತಾರೆ ಅಂದರೆ ಒಳಗಡೆ ಹೋಗೋಕ್ಕೂ ಜಾಗ ಇರೋಲ್ಲ. ಇಲ್ಲೂ ಏನಂದರೆ ದೇವ್ರ ಪ್ರಸಾದ ಮಾಡ್ತಾರೆ. ಪ್ರತಿ ಪೂಜೆ ದಿವಸನೂ ಊಟ ಕೊಡ್ತಾರೆ. ಇಲ್ಲೂ ಸಿದ್ದಪ್ಪಾಜಿ ಇಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ, ಆಮೇಲೆ ಕುರುಬನ ಕಟ್ಟೆಗಳಲ್ಲಿ ಇಲ್ಲೆಲ್ಲ ತುಂಬ ಫೇಮಸ್ಸಾಗಿ ಮಾಡ್ತಾರೆ. ಇದು ಬೊಪ್ಪನಪುರ ನೋಡಿ. ಇಲ್ಲೂ ಅಷ್ಟೇ ಊಟ ತುಂಬ ಚೆನ್ನಾಗಿ ಕೊಡ್ತಾರೆ. ಇಲ್ಲೂ ಹೋಗಿ ಭಕ್ತಾದಿಗಳು ದೂರದಿಂದ ಬಂದಿರ್ತಾರೆ ಅಂತ ಊಟ ಕೊಡ್ತಾರೆ. ಎಂಟ್ರೆನ್ಸು ಸ್ವಲ್ಪ ಆ ಕಡೆ ಇರೋದು. ಸೊ ಇದು ಊಟದ ಹಾಲು. ಈ ಹಾಲಿಂದನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮ ಮನೆಯವರು ತುಂಬ ಬಿಸಿಲು ಅಂದ್ಬಿಟ್ಟು ಇಲ್ಲಿಂದನೇ ನುಗ್ಬಿಟ್ವಿ ಎಂಟ್ರೆನ್ಸ್ಗೆ. ಸೊ ಹಿಂಗಿಂದನೂ ಹೋಗೋರು ಹೋಗ್ತಾರೆ, ಗಾಡಿಗಳು ವೆಹಿಕಲ್ಸ್ ಎಲ್ಲ ನಿಲ್ಲಿಸಿರ್ತಾರೆ. ಸೊ ನಾವು ಹಿಂಗೆ ಒಳಗಡೆ ಹೋದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ನೋಡಿ ಇದು ಇಲ್ಲಿ ಊಟದ ಹಾಲು. ಇಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು. ಜೊತೆಗೇನೆಂದರೆ ತಟ್ಟೆಲೇ ಊಟ ಕೊಡೋದು. ಇಲ್ಲಿ ಇದೇ ಈ ದೇವಸ್ಥಾನದಲ್ಲಿ ಫೇಮಸ್ಸು. ನೋಡಿ ನಾವು ಹೋಗ್ತಾಯಿದ್ದೀವಿ. ಮೇನ್ ಎಂಟ್ರೆನ್ಸು ನಂಚೂರು ಹೋದರೆ ಇದು ಮೇನ್ ಎಂಟ್ರೆನ್ಸು ಕಾಣಿಸ್ತಿರ್ಬೋದು ನಿಮಗೆ. ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ಹೋದರೆ ದೇವಸ್ಥಾನಕ್ಕೆ ಒಳಗಡೆಗೆ ಹೋಗ್ಬೋದು. ತರೆಗೆ ದೊಡ್ಡವರು ಗುಂಡಿ ತೆಗೆದು ಇರೋದು ಇಲ್ಲೇ ನೋಡ್ರಿ. ಇಲ್ಲೇನಂದರೆ ಒಂದು ಸ್ಕ್ರೀನ್ ಹಾಕಿದ್ದಾರೆ ಅಷ್ಟೇ ದೇವಸ್ಥಾನದಲ್ಲಿ. ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ. ಸೊ ಹೊರ್ಗಡೆಯಿಂದನೇ ಕೈ ಮುಗಿಬೇಕು. ಅಲ್ಲಿ ಯಾವಾಗಲೂ ಅಷ್ಟೇ ಸ್ಕ್ರೀನ್ ಎಳ್ದಿರ್ತಾರೆ ದೇವಸ್ಥಾನದ ಗುಂಡಿ ಒಳಗೆ. ಫೇಮಸ್ ದೇವಸ್ಥಾನ. ನಮ್ಮ ಸರೌಂಡಿಂಗಲ್ಲೇ ಈ ದೇವಸ್ಥಾನದಷ್ಟು ಫೇಮಸ್ ದೇವಸ್ಥಾನ ಎಲ್ಲೂ ಇಲ್ಲ. ಸೊ ಇದಂತೂ ತುಂಬ ಫೇಮಸ್ಸು. ಎಷ್ಟೋ ಜನಕ್ಕೆ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಏನೇ ಆಗಲಿ ಫಸ್ಟ್ ಈ ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಕಡೆ ಏನಂದ್ರೆ ಅಮಾವಾಸ್ಯೆಗೆಲ್ಲ ಜಾಸ್ತಿ ಈ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಾರೆ. ಸಿದ್ದಪ್ಪಾಜಿ ಒಳ್ಳೇದು ಮಾಡಪ್ಪ ಅಂತ.
ಬನ್ನಿ. ಎಷ್ಟು ರಶ್ ಇದ್ದಾರೆ ಅಂದರೆ ನೋಡ್ತಾ ಇರ್ಬೋದು. ನಾವು ಬಂದಿರೋದೇ ಬೇಗನೆ, ಇನ್ನೊಂದು 2 ಅವರ್ 3 ಅವರ್ ಆದ್ರಂತೂ ಇನ್ನೂ ಸಿಕ್ಕಾಬಟ್ಟೆ ರಶ್ಶು. ಎಲ್ಲ ಅಷ್ಟೇ ಬೆತ್ತ ಜೋಳಿಗೆ ತೊಗೊಂಡು ಪೂಜೆಗೆ ಬರ್ತಾರೆ. ತುಂಬ ಜಾಸ್ತಿ ಅಂದರೆ ಅದೇ ಬೆತ್ತ ಜೋಳಿಗೆ ತೊಗೊಂಡು ಪೂಜೆಗೆ ಬರ್ತಾರೆ. ಇಲ್ಲೇನಂದರೆ ಗುಡ್ಡನ್ನ ಬಿಡಿಸ್ಬೇಕು ಅಂದರೆ ಇಲ್ಲಿ ಬಂದು ಬಿಡಿಸ್ಕೋತಾರೆ ಪೂಜೆಗೆ. ಎಲ್ಲ ಥರ ಮಾಡ್ತಾರೆ ನೋಡಿ. ನಮ್ಮ ಮನೆಯವ್ರು ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಪೂಜೆ ಮಾಡ್ತೀನಿ ಅಂತ ಮಾಡ್ತವ್ರೆ. ನಮ್ಮ ಮಗ ಸುಸ್ತಾಯಿತು ಅಂತ ಕೂತವನೆ. ನಮ್ಮ ಮನೆಯವ್ರು ಪೂಜೆಗೆ ಹೋದ್ರು ನೋಡಿ. ಹೋಗ್ತಾಯಿದ್ದಾರೆ ಜನ. ಜಾಸ್ತಿ ಅಂದರೆ ಜಾಸ್ತಿನೇ ಇಲ್ಲಿ. ಯಾವಾಗಲೂ ಹಂಗೇನೆ, ಇಲ್ಲಿ ತುಂಬ ಜನ ಇರ್ತಾರೆ. ಅಲ್ಲಿ ಒಳಗಡೆ ಅಂದರೆ ಏನೂ ಇಲ್ಲ, ದೇವಸ್ಥಾನ ಏನೂ ಇಲ್ಲ, ಗುಂಡಿ ಒಳಗಡೆ ಕೂತಿರೋದಷ್ಟೇ. ಅಲ್ಲೊಂದು ಸ್ಕ್ರೀನ್ ಹಾಕಿರ್ತಾರೆ ಅಷ್ಟೇ, ಒಂದು ಸ್ಕ್ರೀನಲ್ಲಿ ದರ್ಶನ ಮಾಡ್ಕೊಬರೋದಷ್ಟೇ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನೋಡಿ. ನಾನು ನಮ್ಮ ಮಗ ಪೂಜೆ ಮಾಡ್ಕೊಂಡು ನಿಂತಿದ್ದೀವಿ. ನಮ್ಮ ಪಾಪಗೆ ಯಾಕೆ ಹುಷಾರೇ ಇರಲಿಲ್ಲ, ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಬಂದಿರೋದು ನೋಡಿ. ಕಾಣಿಸ್ತಿರ್ಬೋದು ದೇವಸ್ಥಾನ. ಇದೇ ಮೇಯ್ನ್ ಇಂಟ್ರೆಸ್ಟ್ ದೇವಸ್ಥಾನ. ಇದು ಸ್ವಲ್ಪ ನಾವು ನಿಂತಿದ್ವಲ್ಲ ಅದ್ರ ಎದುರುಗಡೆ ಇರೋದು. ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಓಡಾಡ್ತಿದ್ರಂತೆ. ಇದೆಲ್ಲ ಹಳೇ ದೇವಸ್ಥಾನನೇ, ಏನು ಆಲ್ಟ್ರೇಷನ್ ಏನು ಮಾಡಿಲ್ಲ. ದೇವಸ್ಥಾನ ಅಂತೂ ತುಂಬ ಹಳೆಯ ದೇವಸ್ಥಾನನೇ. ಎಷ್ಟೊಂದು ಜನ ಇಲ್ಲಿ ಸ್ವಾಮೀಜಿಗಳೆಲ್ಲ ವಾಸವಾಗಿದ್ದರು. ಪೂಜೆ ಇವತ್ತಿಗೂ ಸ್ವಾಮಿಗಳಿಂದನೇ ಗದ್ದಿಗೆ ಪೂಜೆ ಎಲ್ಲ ನಡೆಯೋದು ನೋಡಿ. ಇಲ್ಲಿ ಹೋಗ್ತಾಯಿದ್ದೀವಿ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ ಕ್ಯೂಗೆ. ಆಗಲ್ಲ ಬನ್ನಿ ಅಂತ ಹೊರಗಡೆ ಪೂಜೆ ಮಾಡಿಕೊಂಡು ನಾವು ತಡ ಹೊಡ್ಸೋಕ್ಕೆ ಅಂತ ಹೋದ್ವಿ. ಯಾಕಂದರೆ ನಮ್ಮ ಮಗ ಹುಷಾರಿರ್ಲಿವಲ್ಲ, ಸೊ ನಾವು ಕರ್ಕೊಂಡೋಗಿ ಒಂದು ಹೊಡ್ಸೋಣ, ಒಂದು ಯಂತ್ರ ಹಾಕ್ಸೋಣ ಅಂತಲೇ ಕರ್ಕೊಂಬಂದಿರೋದು ಈ ದೇವಸ್ಥಾನಕ್ಕೆ ನೋಡಿ. ಕ್ಯೂ ಹೆಂಗಿದ್ದಾರೆ ಅಷ್ಟು ದೂರದಿಂದ ಇಷ್ಟು ದೂರವರೆಗೂ. ಯಾವಾಗಲೂ ಹಂಗೇನೆ, ಏನು ಕ್ಯೂ ಏನು ಜನ ನೋಡಿ. ಇದು ಟಮಟೆ ಬಾರಿಸ್ತಾರೆ. ಇಲ್ಲೆಲ್ಲ ಏನಂದರೆ ಈ ಥರದ್ದು ದೆವ್ವ ಈ ಥರದ್ದು ಏನಾದ್ರು ಪ್ರಾಬ್ಲಮ್ ಆದರೆ ಬಂದು ಇಲ್ಲೇ ಇದ್ದು 1-2 ದಿವಸ ಮಲಗಿದ್ದು ವಾಸವಾಗಿದ್ದು ದೇವ್ರ ಸೇವೆ ಮಾಡಿ ಹೋಗ್ತಾರೆ. ನೋಡ್ಬೋದು ಎಷ್ಟೊಂದು ಜನ ಹಾಲ್ಟ್ ಆಗಿದ್ದಾರೆ ಇಲ್ಲಿ ನೋಡಿ. ಇಲ್ಲೂ ಅಷ್ಟೇ ದೇವಸ್ಥಾನದ ಪೂಜೆಗೆ ನಾವು ಬಂದು ಕ್ಯೂಗೆ ನಿಂತ್ಕೊಂಡ್ವಿ. ಯಾಕಂದರೆ ತಡ ಓಡಿಸೋಣ ಅಂತ. ಕ್ಯೂಗೆಲ್ಲ ಟಿಕೆಟ್ ತೊಗೋಬೇಕು. ಸೊ ಕ್ಯೂಗೆ ಹೋಗಿ ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಕ್ಯೂ ಹೆಂಗಿದೆ ನೋಡಿ ತೋರಿಸ್ತೀನಿ. ಏನು ಮಾಡ್ತಾರೆ, ಎಲ್ಲೋದ್ರೂ ಕ್ಯೂ ರಶ್ಶು ಏನು ಮಾಡೋಕ್ಕಾಗಲ್ಲ. ಎಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ದೀಪ ಇಟ್ಕೊಂಡು ಪೂಜೆ ಮಾಡ್ತಾರೆ ನೋಡಿ. ನನ್ನ ಮಗ 3 ಜನ ಕೂಡ ಕ್ಯೂಬಲ್ಲಿ ನಿಂತಿದ್ದೀವಿ. ಇನ್ನೇನು ಟಿಕೆಟ್ ಕೊಡ್ತಾರೆ ಬನ್ನಿ ತೋರಿಸ್ತೀನಿ. ಅಲ್ಲೊಂದು ಪಾಪು ಇತ್ತು ಪಾಪ, ಅದು ಸಖತ್ ತರಲೆ ಮಾಡ್ತಾಯಿತ್ತು ಪಾಪು. ಅವರಮ್ಮ ಹೊಡೆದು ಕೆಳಗಡೆ ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ನೋಡಿ. ಆಯಿತು ಟಿಕೆಟು ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಇಲ್ಲಿ ಪೂಜೆಗೆ ಬಂದ್ವಿ ನೋಡಿ. ತಡ ಹೊಡಿತಾರೆ ಇಲ್ಲಿ. ಸೊ ಈ ದೇವಸ್ಥಾನದಲ್ಲಿ ಜಾಸ್ತಿ ಅಂದರೆ ಇದೇನೇ ಜಾಸ್ತಿ. ಇಲ್ಲಿ ಬೆಂಗಳೂರಲ್ಲೆಲ್ಲ ಬಂಡಿಕಳಮ್ಮ ದೇವಸ್ಥಾನ ಎಷ್ಟು ಫೇಮಸ್ಸು, ಹಂಗೆ ನಮ್ಮ ಸರೌಂಡಿಂಗಲ್ಲಿ ಈ ದೇವಸ್ಥಾನ ತುಂಬ ಫೇಮಸ್ಸು. ನಮ್ಮ ಸರೌಂಡಿಂಗಲ್ಲಿ ಯಾರಿಗೂ ಗೊತ್ತಿಲ್ಲ ಈ ದೇವಸ್ಥಾನ ಅನ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ. ಆಯಿತು, ಅದು ಮುಗಿಸ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗೋಣ ಅಂತ ನಮ್ಮ ಮಗ ಮತ್ತು ನಾನು ಹೋಗ್ತಾಯಿದ್ದೀವಿ. ಬನ್ನಿ, ಅವನಿಗೋಸ್ಕರನೇ ಇಂತ ಓಡಿಸ್ತಾ ಇರೋದು. ಯಾಕಂದರೆ ಹುಷಾರೇ ಇರಲ್ಲ, ಯಾವಾಗಲೂ ತುಂಬ ಹುಷಾರು ತಪ್ತಾಯಿದ್ದೆ ಈ ನಡುವೆ. ಸೊ ಹಾಸ್ಟೆಲಿಗೆ ಕಳಿಸ್ಬೇಕಿತ್ತಲ್ಲ, ಹಂಗಾಗಿ ಓಡಿಸೋಣ ಅಂತ ರೆಡಿ ಮಾಡಿಕೊಂಡು ಓಡಿಸ್ತಾ ಇದ್ದೀವಿ ನೋಡಿ. ಹೊಡಿತಾ ಇದ್ದಾರೆ, ಕಾಣಿಸ್ತಿರ್ಬೋದು ನೋಡಿ. ನಮಗೆ ಅಮ್ಮ ಹೊಡಿತಾ ಇರೋದು, ನಮ್ಮ ಮಗನಿಗೋಸ್ಕರನೇ ಹೊಡಿಸ್ತಾ ಇರೋದು ಇದು. ಹೊಡಿಸ್ಕೊಂಡು ಮುಂದೆ ಬಂದ್ವಿ. ಎಲ್ಲ ಆಯಿತು, ಮುಂದೆ ಬಂದ್ವಿ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ. ದೀಪ ಇಟ್ಕೊಂಡು ಪೂಜೆ ಮಾಡ್ತಾರೆ. ದೀಪ ಹಚ್ಚಿದ್ದಾರೆ, ಬೆಳ್ಳದ ಆರತಿ ಮಾಡ್ತಾರೆ. 101 ದೀಪ, 5 ದೀಪ, 9 ದೀಪ ಅಂತೆಲ್ಲ ಇಡ್ತಾರೆ ನೋಡಿ. ನಾವು ಕ್ಯೂಗೆ ಹೋಗೋಣ ಅಂತ ಹೋಗಿ ನಿಂತ್ಕೊಂಡ್ವಿ. ಏನು ಸಿಕ್ಕಾಬಟ್ಟೆ ಕ್ಯೂ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನಮ್ಮ ಮಗನಿಗೆ. ಅದಕ್ಕೆ ಏನು ಮಾಡಿದ್ವಿ, ಬಾರಪ್ಪ ಕ್ಯೂವೇ ಬೇಡ, ಊಟೋಗೋಣ ಒಳಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಎಂಟ್ರೆನ್ಸಲ್ಲೇ ಬಿಟ್ಟರು. ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ನೋಡಿ. ಎಷ್ಟು ಕ್ಯೂ ಇದೆ, ಇಲ್ಲ ಅಂದರೂ ಒಂದು 200 ಜನ ನಿಂತಿದ್ದಾರೆ ಕ್ಯೂವಲ್ಲಿ, ಅಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ. ನಮ್ಮ ಮಗ ಡೋಲ್ ಬಾರಿಸ್ಬಿಟ್ಟು ಬರ್ತೀನಿ ಅಂತ ಹೋಗೋನೆ ನೋಡಿ. ಬಾರಿಸ್ತಾನೆ, ತೋರಿಸ್ತೀನಿ. ನಮಸ್ಕಾರ ಹಾಕೋತಾರೆ ಡೋಲ್ ಬಾರಿಸ್ಬಿಟ್ಟು. ನಮ್ಮ ಮಗ ಕೂಡ ಬಾರಿಸ್ಬಿಟ್ಟು ಬಂದ. ಸೊ ಬನ್ನಿ ಒಳಗಡೆ ಹೋಗೋಣ, ಆದಷ್ಟು ತೋರಿಸ್ತೀನಿ ನೋಡಿ. ಇದೆ ಸ್ಕ್ರೀನ್ ಇಳಿದಿದ್ದಾರಲ್ಲ, ಇದೇ ದೇವಸ್ಥಾನ.
ಅಲ್ಲೇನೂ ಕಾಣಿಸಲ್ಲ ಯಾರಿಗೂ. ಸೊ ಇದೇ ದೇವರು. ಆ ಗುಂಡಿ ಒಳಗಡೆ ವರ್ಷಕ್ಕೊಂದು ಸತಿ ಪೂಜೆ ಮಾಡ್ತಾರೆ. ಆ ಹೂವು ಹಾಕಿ ಪೂಜೆ ಮಾಡ್ತಾರೆ. ಯಾವಾಗ ಅಂದರೆ ಯುಗಾದಿಗೆ. ಅವಾಗ ಏನಂತಾರೆ ಮಠಕ್ಕೆ ನುಗ್ಗೋದು ಅಂತಾರೆ ಇಲ್ಲಿ. ಸೊ ಯಾವಾಗಲೂ ಹಿಂಗೆ ಇರುತ್ತೆ, ಹೋಗು ಕೈ ಮುಗಿ ಬಾ. ಸ್ಕ್ರೀನ್ ಮಾತ್ರ ಹಂಗೆ ಎಳ್ದಿರ್ತಾರೆ ಯಾವಾಗಲೂ. ಹೊರ್ಗಡೆ ಮಾತ್ರ ಪೂಜೆ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಪೂಜೆ ಮಾಡಿಸ್ಕೊಂಡು ರಶ್ ಅಂದರೆ ರಶ್ಶು ಆಚೆ ಕಡೆ ಬಂದ್ವಿ. ಸೊ ನಮ್ಮ ಮಗ ಯಂತ್ರ ಹಾಕ್ಸಿಲ್ಲ ಇನ್ನೂ. ಸ್ವಲ್ಪ ಇಲ್ಲೆಲ್ಲ ಏನಂದರೆ ಕಪ್ಪು ದುಳ್ತ ಕೊಡ್ತಾರೆ. ಕಪ್ಪು ದುಳ್ತ ತೊಗೊಂಡೋಗಿ ಇಟ್ಕೊಂಡು ಹಣೆಗೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ನೋಡಿರಿ ಎಷ್ಟು ಕ್ಯೂ ಐತೆ, ಕಾಣಿಸ್ತಿರ್ಬೋದು ನಿಮಗೆ. ಕಾಣಿಸ್ಲಿ ಅಂತಲೇ ತೋರಿಸ್ತೀನಿ, ಬಟ್ ಅಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ತುಂಬ ರಶ್ ಇರೋದ್ರಿಂದ. ನೋಡಿ ಕಾಣಿಸ್ತಿದೆ ಈಗ. ಆಯಿತು. ಎಲ್ಲ ಏನಂದರೆ ಪೂಜೆ ತೊಗೊಂಡೋಗಿದ್ದೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಇಸ್ಕೊಂಡು ಅದಕ್ಕೆ ಸೈಡ್ಗೆ ಹಾಕ್ಬಿಡ್ತಾರೆ. ಸೊ ನಮ್ಗೆ ಆಗಲ್ಲ ಹಂಗೆ. ಅದಕ್ಕೆ ನಾವೇನು ಮಾಡಿದ್ವಿ, ತಂದಿದ್ದು ಕಾಯಿ ಹಣ್ಣು ಮಾತ್ರ ಅವ್ರಿಗೆ ಕೊಟ್ವಿ ಪೂಜೆಗೆ. ಗಂಧದ ಕಡ್ಡಿ, ಕರ್ಪೂರ, ಅರ್ಶಿನ ಕುಂಕುಮ ಎಲ್ಲ ಆಚೆ ಕಡೆನೇ ಹಾಕ್ಬಿಡ್ತೀವಿ. ಯಾಕಂದರೆ ಅವ್ರು ಏನು ಮಾಡೋದು ತೂತು ಸೈಡ್ಗೆ ಇಸ್ಬಿಡ್ತಾರೆ. ಯಾಕಂದರೆ ನಮ್ಮಂಥವ್ರು ಸಾವಿರಾರು ಜನ ಬರ್ತಾರೆ, ಅವರು ಏನೂ ಮಾಡೋಕ್ಕಾಗಲ್ಲ ಪಾಪ. ಅದಕ್ಕೆ ಹಂಗಾಗಿ ನಾವೇ ಮಾಡಿಕೊಂಡು ನಾವೇ ಈಚೆ ಕಡೆಗೆ ಬಂದ್ವಿ. ಸೊ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ನಾವು. ಇಲ್ಲಿ ಸ್ವಾಮೀಜಿಗಳು ಕೂತ್ಕೋತಾರೆ. ಇದೆಲ್ಲ ನೋಡಿ, ಇದೆಲ್ಲ ತುಂಬ ಹಳೆಯ ದೇವಸ್ಥಾನ. ಕಂಬಗಳು ನೋಡಿದ್ರೆ ಗೊತ್ತಾಗ್ಬೋದು, ತುಂಬ ಹಳೆ ಕಾಲದ ಕಂಬಗಳು, ಡಿಸೈನ್ಸ್ಗಳೆಲ್ಲ ನೋಡಿ. ಈಗ ನಮ್ಮ ಮಗನಿಗೆ ಯಂತ್ರ ಹಾಕ್ಸೋಣ ಅಂತ ಕರ್ಕೊಬಂದ್ವಿ. ನೋಡಿ ಹಾಕ್ತಿದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಹೊರಗಡೆ ಬಂದ್ವಿ. ಊಟ ಕೊಡ್ತಿದ್ದಾರೆ ನೋಡಿ, ಕಾಣಿಸ್ತಿರ್ಬೋದು. ಇಲ್ಲೆಲ್ಲ ಊಟ ಮಾಡಿಕೊಂಡು ಜನಗಳೆಲ್ಲ ಪಾಪ ತುಂಬ ದೂರದಿಂದ ಬರೋರೆಲ್ಲ ಊಟದ ವ್ಯವಸ್ಥೆ ಇಲ್ಲ ಅಂದರೆ ಕಷ್ಟ ಅಲ್ವಾ. ಹಂಗಾಗಿ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ತಿದ್ದಾರೆ. ನಮ್ಮದು ಪೂಜೆ ಎಲ್ಲ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.